ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಆಯ್ತಾ ಚಾ? ಸೊ ನಾನಿವತ್ತು ಇನ್ನೊಂದು ನಿಮಗೆ ಒಂದು ವಿಡಿಯೋ ಹೇಳಬೇಕಂತೇಳಿ ವಿಡಿಯೋ ಮಾಡ್ತಾಯಿದ್ದೇನೆ. ಸೊ ಅದು ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ವಿಡಿಯೋ, ದಯವಿಟ್ಟು ಗಮನಿಸಿ. ಏನಪ್ಪ ಅಂತಂದರೆ, ಈಗ ನಾನು ಒಂದು ಮಣಿಪಾಲ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತೇನೆ. ಸೊ ಅಲ್ಲಿ ನನ್ನ ವರ್ಕರ್ಸ್ನವರೆಲ್ಲ ನನಗೆ ಕೇಳ್ತಾರೆ, ಮ್ಯಾಮ್ ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ ಅಂತ. ಸೊ ನಾನು ಯಾಕೆ ಅಂತ ಕೇಳಿದೆ. ಇಲ್ಲ, ನೀವು ಎಷ್ಟು ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ, ಅಡುಗೆ ಎಲ್ಲ ಮಾಡಿ, ಆನಂತರ ನೀವು ಹೇರ್ ಡ್ರೈ ಎಲ್ಲ ಯಾವಾಗ ಮಾಡ್ಕೊಳ್ತೀರಾ ಅಂತ ನನಗೆ ಪ್ರಶ್ನೆ ಕೇಳಿದರು. ಆವಾಗ ನಾನು ಹೇಳಿದೆ, ಹೇರ್ ಡ್ರೈ ಮಾಡುವಂಥ ನೆಸೆಸಿಟಿ ಇಷ್ಟವರೆಗೂ ನನಗೆ ಬಂದಿಲ್ಲ. ನಾನು ಹೇರ್ ಡ್ರೈ ಮಾಡೋದಿಲ್ಲ, ನನ್ನ ಕೂದಲು ಇರೋದೇ ಹಾಗೆ ಅಂತ ಹೇಳಿದೆ. ಹೌದಾ, ನಿಮ್ಮ ಕೂದಲು ಇಷ್ಟು ಬ್ಲ್ಯಾಕಿಶ್ ಇದೆಯಾ? ಚೂರು ಸಹ ಬೆಳ್ಳಗಾಗಲಿಲ್ಲಲ್ಲ, ನಮ್ಮ ಕೂದಲೆಲ್ಲ ಬೆಳ್ಳಗಾಗಿದೆ, ನಿಮ್ಮದು ಬೆಳ್ಳಗಾಗಲಿಲ್ಲ, ಅದ್ರದ್ದು ರಹಸ್ಯ ಏನು ಅಂತ ನನಗೆ ಕೇಳ್ತಾರೆ. ಇವಾಗಲೂ ಕೇಳ್ತಾ ಇದ್ದಾರೆ. ಆವಾಗ ನಾನು ಹೇಳಿದೆ, ನಾನು ಯಾವುದೇ ಕೆಮಿಕಲ್ ಪ್ರಾಡಕ್ಟ್, ಶಾಂಪೂ ಅದು ಇದು ಯಾವುದನ್ನು ನಾನು ಬಳಸೋದಿಲ್ಲ. ನಾನಂದರೆ ಶಾಲೆಗೆ ಹೋಗುವ ಟೈಮಲ್ಲಿ ನಾನು ಕೂದಲಿಗೆ ಲಿರಿಲ್ ಸೋಪ್ ಹಾಕ್ತಾಯಿದ್ದೆ. ಲಿರಿಲ್ ಸೋಪ್ ಅಂದರೆ ಅದರಲ್ಲಿ ಲಿಂಬು ಅಂಶ ಇರೋದರಿಂದ ತಲೆ ಹೊಟ್ಟಾಗಿರ್ಬೋದು, ತಲೆ ತುರುಕಿ ಆಗಿರ್ಬೋದು, ಯಾವುದು ಇರೋದಿಲ್ಲ. ಆದ್ದರಿಂದ ನಾನು ಶಾಲೆಗೆ ಹೋಗುವಾಗ ಲಿರಿಲ್ ಸೋಪನ್ನು ಯೂಸ್ ಮಾಡ್ತಾಯಿದ್ದೆ. ಆಮೇಲೆ ನೆಕ್ಸ್ಟ್ ನಾನು ಸಿಕಾಕಾಯಿ ಸೋಪನ್ನು ಯೂಸ್ ಮಾಡ್ತಾಯಿದ್ದೆ. ಸಿಕಾಕಾಯಿ ಸೋಪನ್ನು ಯೂಸ್ ಮಾಡಿದ ಮೇಲೆ ಕ್ರಮೇಣ ಅದು ಪ್ರಾಡಕ್ಟ್ ಸ್ವಲ್ಪ ಹಿಂದೆ ಬಿದ್ದ ಕಾರಣ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಸೊ ಆಮೇಲೆ ನಾನು ಸ್ವಲ್ಪ ಸಮಯ ಸಂತೂರ್ ಸೋಪನ್ನು ಯೂಸ್ ಮಾಡಿದೆ. ಸಂತೂರ್ ಸೋಪ್ ಯೂಸ್ ಮಾಡಿ ಅದೇನು ಅಷ್ಟು ನನಗೆ ಇದು ಅನ್ನಿಸ್ಲಿಲ್ಲ. ಸೊ ಮೈಗೆಲ್ಲ ಓಕೆ ಸಂತೂರ್ ಸೋಪು, ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡೋದಿಲ್ಲ. ಆದರೆ ನನಗೆ ಹೇರಿಗೆ ಅಷ್ಟು ಒಳ್ಳೆಯದು ಅಂತ ಅನ್ನಿಸ್ಲಿಲ್ಲ ಸಂತೂರ್ ಸೋಪು. ಕೂಡಲೇ ಅದನ್ನು ಸ್ಟಾಪ್ ಮಾಡಿದೆ. ಸೊ ಲಕ್ಸ್ ಸೋಪ್ ಯೂಸ್ ಮಾಡಿದೆ. ಲಕ್ಸ್ ಸೋಪು ಹೀಗೇ ಸೋಪಲ್ಲೇ ನಾನು ನನ್ನ ತಲೆ ತೊಳ್ಕೊಂಡು ನಾನು ಇಷ್ಟರವರೆಗೂ ಸೋಪಿಂದನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೇನೆ. ಆದರೆ ಕೆಮಿಕಲ್ ಯಾವುದೇ ನಾನು ಶಾಂಪೂವನ್ನು ಯೂಸ್ ಮಾಡಲಿಲ್ಲ, ಇನ್ನು ಮುಂದೆನೂ ನಾನು ಯೂಸ್ ಮಾಡೋದು ಇಲ್ಲ. ಅದಕ್ಕೆ ನಿಮಗೂ ಹೇಳ್ತಾ ಇದ್ದೇನೆ, ನೀವು ಸಹ ಅಷ್ಟೇ ಯಾವುದೇ ಕೆಮಿಕಲ್ ಯುಕ್ತವಾದ ಶಾಂಪೂವನ್ನು ನೀವು ಬಳಸಿಕೊಂಡು ಸಣ್ಣ ಏಜಲ್ಲೇ ಕೂದಲೆಲ್ಲ ಬೆಳ್ಳಗೆ ಮಾಡಿಕೊಂಡು ಇರೋದಕ್ಕಿಂತ ನೀವು ಯಾವುದೇ ಅಂಥ ಪ್ರಾಡಕ್ಟನ್ನು ನೀವು ಯೂಸ್ ಮಾಡೋದು ಬೇಡ. ಸೊ ನಿಮಗೆ ಯೂಸ್ ಮಾಡಲೇಬೇಕು, ಶಾಂಪು ನಮಗೆ ಬೇಕೇ ಬೇಕು, ಸೋಪ್ ನಾವು ಯೂಸ್ ಮಾಡೋದೇ ಇಲ್ಲ ಅಂತ ಅನ್ನೋರಾದರೆ ಬೇಬಿ ಹಿಮಾಲಯ ಶಾಂಪು ಅದನ್ನು ಯೂಸ್ ಮಾಡಿ. ಇಲ್ಲ ಅಂದರೆ ಆಯುರ್ವೇದಿಕ್ ಸಿಕಾಕಾಯಿ ಪೌಡರ್ ಅದನ್ನು ಯೂಸ್ ಮಾಡಿ. ಬೇರೆ ಯಾವುದನ್ನು ನೀವು ಕೆಮಿಕಲ್ ಯುಕ್ತವಾದ ಯಾವುದನ್ನು ನೀವು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಕೆಲವರಿಗೆ ಅದರಿಂದನೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಕೆಲವರಿಗೆ ನೀರಿನಿಂದ ಸಹ ಆಗುತ್ತೆ, ನೀರು ಚೇಂಜ್ ಆದರೂ ಸಹ ಅದರಲ್ಲೂ ಚೇಂಜಸಲ್ಲಿ ಬರುತ್ತೆ. ಸೊ ಕೆಲವರಿಗೆ ಫುಡ್ಡಿಂದ ಸಹ ಬೆಳ್ಳಗಾಗಿರ್ಬೋದು, ಕೆಲವರು ನೀರಿಂದ ಬೆಳ್ಳಗಾಗಿರ್ಬೋದು, ಕೆಲವರಿಗೆ ಕೆಮಿಕಲ್ ಇದರಿಂದ ಆಗಿರ್ಬೋದು. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಫ್ರೆಂಡ್ಸ್, ನೀವು ಕೆಮಿಕಲ್ ಯುಕ್ತವಾದ ಯಾವುದೇ ಶಾಂಪನ್ನು ನೀವು ಬಳಸಲಿಕ್ಕೆ ಹೋಗಬೇಡಿ. ಅದೇ ಹೇಳಿದೆ ಅಲ್ವಾ, ಒಂದು ಸಿಕಾಕಾಯಿ ಪೌಡರ್ ಇಲ್ಲ ಹಿಮಾಲಯ ಬೇಬಿ ಶಾಂಪು, ಇದು ಎರಡನ್ನೇ ಯೂಸ್ ಮಾಡಿ. ಥ್ಯಾಂಕ್ ಯು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.